ಪಕ್ಷದೊಳಗಿನ ನಾಯಕತ್ವ ಚರ್ಚೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಮಧ್ಯೆ ಕಾಂಗ್ರೆಸ್ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳೆ ನೀಡಿರುವ ಹೇಳಿಕೆ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಸೆಯನ್ನ ಮತ್ತೊಮ್ಮೆ ಮುಂಚೂಣಿಗೆ ತಂದಿದೆ. 80 ಅಲ್ಲ 90 ಅಲ್ಲ, ಸಂಪೂರ್ಣ 136 ಶಾಸಕರು ಡಿಕೆ ಶಿವಕುಮಾರ್ ಅವರ ಬೆಂಬಲದಲ್ಲಿದ್ದಾರೆ ಎಂಬ ಚನ್ನರಾಜು ಹಟ್ಟಿಹೊಳೆಯ ಹೇಳಿಕೆ ಕಾಂಗ್ರೆಸ್ ಒಳಗಿನ ಶಕ್ತಿ ಸಮೀಕರಣದ ಬಗ್ಗೆ ಹೊಸ ಸಂದೇಶ ನೀಡಿದೆ. ಚನ್ನರಾಜು ಹಟ್ಟಿಹೊಳೆ ಮಾತನಾಡುತ್ತಾ ಕಳೆದ 6 ವರ್ಷಗಳಿಂದ ಡಿಕೆ ಶಿವಕುಮಾರ್ ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. He has made it very clear, not 80, not 90, all 136 MLAs are in his support. He is party president. He is running party successfully from past 6 years. This March 10th, he will be completing 6 years as party chief. He took over the party when party was in very bad shape. And he made sure through his all the creativity, all the yatras, rallies, all the programs what he gave before 2023 election, he made sure that we came to power with 136 numbers. And I hope you all remember, he mentioned that 136 numbers before the election itself. And again and again, he has proved that he is a party person, true congressman by his heart, soul. He is a born congressman, he is a proud congressman. So now, there is no question where he is having a support of 10 people, 20 people, 80 people, 90 people. He is having support of 136 MLAs. He is party chief for 136 MLAs. And all are happy with him. We all are in support of Mr. D.K. Shivakumar. ಅವರು ಕೇವಲ ಒಬ್ಬ ನಾಯಕ ಮಾತ್ರವಲ್ಲ, 136 ಶಾಸಕರ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಅವರೊಂದಿಗೆ ಸಂತೋಷವಾಗಿದ್ದಾರೆ. ನಾವೆಲ್ಲರೂ ಡಿಕೆ ಶಿವಕುಮಾರ್ ಅವರ ಬೆಂಬಲದಲ್ಲಿದ್ದೇವೆ ಎಂದು ಅವರು ಸ್ಪಷ್ಟಪಡಿಸಿದರು. ಈ ಮಾತುಗಳು ಪಕ್ಷದೊಳಗೆ ಒಗ್ಗಟ್ಟಿನ ಚಿತ್ರಣವನ್ನ ತೋರಿಸಲು ಪ್ರಯತ್ನಿಸುತ್ತಿರುವುದಾಗಿ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ನಡೆಯುತ್ತಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ತಂದುಕೊಡುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಮಹತ್ವದ್ದಾಗಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಸಂಘಟನೆ ಬಲಪಡಿಸುವುದು, ಗ್ರಾಸ್ ರೂಟ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವುದು, ಚುನಾವಣಾ ತಂತ್ರ ರೂಪಿಸುವುದು, ಈ ಎಲ್ಲದರಲ್ಲೂ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇದರಿಂದಲೇ ಅವರು ಪಕ್ಷದ ಶಕ್ತಿ ಕೇಂದ್ರ ಎಂಬ ಹೆಸರನ್ನ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲೇ ಚನ್ನರಾಜು ಹಟ್ಟಿಹೊಳೆಯ ಹೇಳಿಕೆಗಳು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಹೊಸ ಬಲ ನೀಡುವಂತಿದೆ. ಪ್ರಸ್ತುತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿರುವಾಗಲೇ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಕುರಿತು ಹಲವು ಬಾರಿ ಚರ್ಚೆಗಳು ನಡೆದಿವೆ. ಅಧಿಕಾರ ಹಂಚಿಕೆ, ಅವಧಿ ಪೂರ್ಣಗೊಳಿಸುವ ವಿಚಾರ, ನಾಯಕತ್ವ ಬದಲಾವಣೆ ಇವೆಲ್ಲವೂ ಕಾಂಗ್ರೆಸ್ ಒಳಗೆ ನಡೆಯುತ್ತಿರುವ ಸೂಕ್ಷ್ಮ ರಾಜಕೀಯ ಲೆಕ್ಕಾಚಾರಗಳ ಭಾಗ. ಚನ್ನರಾಜು ಹಟ್ಟಿಹೊಳೆ ಹೇಳಿದಂತೆ ಈ ಅವಧಿಯಲ್ಲೇ ಅವರು ಮುಖ್ಯಮಂತ್ರಿ ಆಗಬೇಕು ಎಂಬುದು ನಮ್ಮೆಲ್ಲರ ಆಸೆ ಎಂಬ ಮಾತು ಈಗ ಚರ್ಚೆಗೆ ಮತ್ತಷ್ಟು ಬೆಂಕಿ ಸೋರಿದಂತಾಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು ಈ ವಿಷಯದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದರ ಮೇಲೆ ರಾಜ್ಯ ರಾಜಕಾರಣದ ದಿಕ್ಕು ನಿರ್ಧಾರವಾಗಲಿದೆ. ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಸಮನ್ವಯ ಸರ್ಕಾರದ ಸ್ಥಿರತೆಗೆ ಅಗತ್ಯ ಎಂದು ಪಕ್ಷದ ಹಿರಿಯ ನಾಯಕರು ಹೇಳ್ತಲೇ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮುಖ್ಯಮಂತ್ರಿ ಆಸೆಯನ್ನು ಬೆಂಬಲಿಸುವ ಹೇಳಿಕೆಗಳು ಪಕ್ಷದೊಳಗಿನ ಒತ್ತಡವನ್ನ ಹೆಚ್ಚಿಸಬಹುದು ಎಂಬ ಅಭಿಪ್ರಾಯವೂ ಇದೆ. ಚನ್ನರಾಜ ಹಟ್ಟಿಹೊಳೆಯ ಹೇಳಿಕೆಗಳು ಪ್ರತಿಪಕ್ಷ ಬಿಜೆಪಿ ಕೂಡ ತೀವ್ರ ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಒಳಗೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಹೋರಾಟ ನಡೆಯುತ್ತಿದೆ ಎಂದು ಬಿಜೆಪಿ ಆರೋಪಿಸುವುದು ಹೊಸದೇನಲ್ಲ. ಈ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಎಂಬ ಸಂದೇಶ ನೀಡಲು ಬಿಜೆಪಿ ಪ್ರಯತ್ನಿಸಬಹುದು. ಇದರಿಂದ ರಾಜಕೀಯ ವಾತಾವರಣ ಇನ್ನಷ್ಟು ಕುದಿಯುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೆಂಬಲಿಸುವ ಚನ್ನರಾಜು ಹಟ್ಟಿಹೊಳೆಯ ಹೇಳಿಕೆ ಕೇವಲ ಒಂದು ಅಭಿಪ್ರಾಯ ಮಾತ್ರವಲ್ಲ, ಅದು ಕಾಂಗ್ರೆಸ್ ಒಳಗಿನ ಶಕ್ತಿ ಸಮೀಕರಣ, ಭವಿಷ್ಯದ ನಾಯಕತ್ವ ಮತ್ತು ಸರ್ಕಾರದ ಸ್ಥಿರತೆ ಕುರಿತ ಚರ್ಚೆಗೆ ಹೊಸ ತಿರುವು ನೀಡಿದೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತೆ, ಈ ಹೇಳಿಕೆಗಳು ರಾಜಕೀಯವಾಗಿ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಎಂಬುದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲವನ್ನ ಸದ್ಯ ಮೂಡಿಸಿದೆ. Subscribe to One India and never miss an update. Download the One India app now.